ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನು ಇವತ್ತು ವೀಡಿಯೋ ಮಾಡ್ತಿದ್ದಾಳೆ ಅಂತ ಅಂದ್ಕೊಂಡಿದ್ದೀರಾ? ಹೌದು, ಸಾರಿ, ಹತ್ತತ್ರ 1.5 ಮಂತ್ ಆಯಿತು ನಾನು ವೀಡಿಯೋ ಮಾಡಿ. ಸೊ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಏನೋ ಒಂಥರ ಬೇಜಾರು ಮಾಡೋಕ್ಕೆ. ಯಾಕೆ ಅಂತಂದರೆ ಏನಾದರೂ ಯೂಸ್ ಆಗೋವಂಥ ಕಂಟೆಂಟ್ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಸುಮ್ಮನೆ ಡೈಲಿ ವ್ಲಾಗ್ನೇ ಹಾಕೋದು, ನಮ್ಮ ರೊಟೀನ್ ಏನಿದೆ ನಾವು ಅದನ್ನ ಅಪ್ಲೋಡ್ ಮಾಡೋದು ಏನೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಏನಾದರೂ ಯೂಸ್ಡ್ ಕಂಟೆಂಟ್ ಕೊಟ್ಟರೆ ಜನಗಳಿಗೂ ಇನ್ಫಾರ್ಮೇಟಿವ್ ಆಗಿರೋ ವೀಡಿಯೋಸ್ನ ಮಾಡಿ ಹಾಕಿದ್ರೆ ಏನಾದರೂ ಯೂಸ್ ಆಗುತ್ತೆ. ನಾವು ಸುಮ್ಮನೆ ನಮ್ಮ ಡೈಲಿ ರೂಟೀನೇ ಹಾಕೋದು, ನಾವು ಏನು ಅಡುಗೆ ಮಾಡ್ತೀವೋ ಅದನ್ನ ಹಾಕೋದು ಏನೋ ಚೆನ್ನಾಗಿ ಬರಲ್ಲ ಅಂತ ಅನ್ನಿಸ್ತು. ಹಾಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅಕಸ್ಮಾತ್ ನಾನು ಈಗಲೇ ಸ್ಟಾಪ್ ಮಾಡಿಬಿಟ್ರೆ ನಮ್ಮದು ಏನು ಯೂಟ್ಯೂಬ್ ಅಕೌಂಟ್ ಇದೆ ಅದನ್ನು ಬ್ಲಾಕ್ ಮಾಡಿಬಿಡ್ತಾರೆ. ಹಾಗಾಗಿ ಸಡನ್ನಾಗಿ ಸ್ಟಾಪ್ ಮಾಡೋದು ಬೇಡ, ಒಂದು ಸ್ವಲ್ಪ ಅಪ್ಲೋಡ್ ಮಾಡ್ತಾ ಇರೋಣ ನಿಧಾನಕ್ಕೆ. ಆಮೇಲೆ ಒಂದು ಸ್ವಲ್ಪ ಅದಕ್ಕೂ ಟೈಮ್ ಬೇಕು ನನಗೆ, ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋಕ್ಕೆ, ವಾಯ್ಸ್ ಓವರ್ ಕೊಡೋದಕ್ಕೆ, ಮತ್ತು ಬೇಕಾಗಿರೋಂಥ ಪಿಕ್ಚರ್ಸ್ನ ಡೌನ್ಲೋಡ್ ಮಾಡ್ಕೊಂಡು ನಾನು ಎಡಿಟ್ ಮಾಡೋಕ್ಕೆ ಟೈಮ್ ಬೇಕು, ಏನಾದರೂ ಬೇರೆ ಚಾನಲ್ ಓಪನ್ ಮಾಡಿದ್ರೆ. ಹಾಗಾಗಿ ಅಲ್ಲಿಗಂಟ ಇದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಷಷ್ಠಿ ಆಗಿರೋದ್ರಿಂದ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಹೀಗೆ ಸಪೋರ್ಟ್ ಮಾಡಿ. ಉತ್ತಕ್ಕೆ ತನಿ ಇರಬೇಕಲ್ವ, ಸೊ ಅಲ್ಲಿ ಹೋಗ್ತಾಯಿದ್ದೀವಿ. ಈಗ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸಿ, ಮನೇಲೂ ಕೆಲಸ ಎಲ್ಲ ಮುಗಿಸಿ ನಾವು ರೆಡಿ ಆಗಿದ್ದೀವಿ. ಅಲ್ಲೋಗಿ ಪೂಜೆ ಮಾಡಿ ಬಂದರೆ ಮುಗೀತು. ಇನ್ನು ಮನೇಲೂ ತಿಂಡಿಗೆ ರೆಡಿ ಮಾಡ್ಕೋಬೇಕು. ಸೊ ಬನ್ನಿ ಹೊರಡೋಣ. ಸೊ ನಾವು ಬೆಳಗ್ಗೆ 5 ಗಂಟೆಗೆ ಎದ್ವಿ, ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋಕ್ಕೆ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು. ಇನ್ನು ಮನೆ ಹತ್ರ ನೀರು ಬಿಟ್ಟಿದ್ರು, ಸೊ ಕೆಲಸ ಎಲ್ಲ ಮುಗಿಸಿ ಹೋಗೋ ಗಂಟ ಲೇಟೇ ಆಯಿತು. ಹತ್ತತ್ರ 7:15 ಆಯಿತು ಅಂದ್ಕೊಳ್ತೀನಿ. ಮಕ್ಕಳಿಗೆಲ್ಲ ರೆಡಿ ಮಾಡಿ, ಇನ್ನು ನನ್ನ ಮಗನೂ ಆಗ್ತಾನೆ ಎದ್ದ. ಸೊ ಅವನಿಗೂ ಸ್ನಾನ ಮಾಡಿಸಿ ಸೊ ಅವನು ಕರ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಮನೆಯಿಂದ ಸ್ವಲ್ಪ ಮೇಲ್ಗಡೆ ಹೋದರೆ ಅಲ್ಲೇ ಒಂದು ದೇವಸ್ಥಾನ ಮೂಡಿದೆ, ಅಂದರೆ ಹುತ್ತದ ದೇವಸ್ಥಾನನೇ ಮೂಡಿದೆ. ಅಲ್ಲಿ ಹೋಗೋಕ್ಕಾಗಲಿಲ್ಲ, ಸ್ವಲ್ಪ ತುಂಬ ರಶ್ ಇತ್ತು ಅಂತ ಹೇಳ್ಬಿಟ್ಟು. ಇನ್ನು ಪಾಪುನು ಅಳ್ತಾ ಇದ್ದ ಅಂತ ಹೇಳ್ಬಿಟ್ಟು ಕೆಳಗಡೆನೇ ಬಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೂ ಏನು ಹುತ್ತ ಮೂಡಿರಲಿಲ್ಲ, ಅಂದರೆ ಫುಲ್ಲು ಭೂಮಿಗೆ ತಾಗಿರೋ ಥರನೇ ಇತ್ತು ಹುತ್ತ, ಏನು ಫುಲ್ಲು ಮೂಡಿರಲಿಲ್ಲ. ನಾನು ಅದನ್ನೇ ಅಲ್ಲಿ ಹೇಳಿ ರೇಗಿಸ್ತಾ ಇದ್ದೆ, ಹುತ್ತನೇ ಇಲ್ಲ ಅದಕ್ಕೆ ಪೂಜೆ ಮಾಡ್ತಾಯಿದ್ದೀರಾ ಅಂತ ಹೇಳ್ಬಿಟ್ಟು. ಅಲ್ಲಿರೋರೆಲ್ಲ ಅದಕ್ಕೆ ಸ್ವಲ್ಪ ಜನ ಬಂದು ಪೂಜೆ ಎಲ್ಲ ಮಾಡಿ ಹೋಗಿದ್ರು. ಅಂದರೆ ಹುತ್ತ ಇತ್ತಂತೆ ಆ ಕಡೆ ಸೈಡ್ ಆದಂಗೆ, ಅಲ್ಲಿ ಕ್ಲೋಸ್ ಆಗಿ ಇವಾಗ ಇಲ್ಲಿ ಹುತ್ತ ಬೆಳೀತಾ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಆದರೆ ಹೋಲೆಲ್ಲ ಇತ್ತು, ತೋರಿಸ್ತಾ ಇದ್ದೀನಿ ನೋಡಿ, ಅದು ಹೋಲೆಲ್ಲ ಇತ್ತು. ಸೊ ಅದಕ್ಕೆ ಸ್ವಲ್ಪ ಜನ ಎಲ್ಲ ಬಂದು ಪೂಜೆ ಎಲ್ಲ ಮುಗಿಸಿ ಹೋಗಿದ್ರು. ಇನ್ನು ನಾವು ಅದಕ್ಕೆ ಪೂಜೆ ಎಲ್ಲ ಮುಗಿಸಿ ಹೊರಡೋಣ ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ವಿ. ನಾನು ಪಾಪನ ಎತ್ಕೊಂಡಿದ್ದೆ, ಫಸ್ಟ್ ನಾನು ಮಾಡೋಕ್ಕಾಗಲಿಲ್ಲ ಪೂಜೆ. ಇನ್ನು ನಮ್ಮ ಅಕ್ಕನೇ ಪೂಜೆ ಎಲ್ಲ ಮಾಡ್ತಾಯಿದ್ಲು. ಪಾಪ ಅಂತೂ ಸಖತ್ ಒದ್ದಾಡ್ತಾ ಇದ್ದ, ಅವನು ಇರ್ತಾನೆ ಇರಲಿಲ್ಲ. ಅವನಿಗೆ ಸ್ವಲ್ಪ ನಿದ್ದೆ ಬೇರೆ ಬಂದಿತ್ತು. ಸ್ನಾನ ಮಾಡಿಸಿದ ತಕ್ಷಣ ಅವನು ಮಲ್ಕೊಬಿಡ್ತಾನೆ. ಸೊ ನಾನು ಸ್ನಾನ ಮಾಡಿಸಿ ಮಲಗಿಸ್ಲಿಲ್ಲ, ಅವನ್ನ ಕರ್ಕೊಂಡು ಬಂದಿದ್ದೆ ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸಖತ್ ಅಳ್ತಾ ಇದ್ದ. ಆಗಾಗ ಅವಳೇ ಮಾಡ್ತೀನಿ ಎತ್ಕೊಂಡಿರೋ ಅಂತ ಹೇಳಿದ್ಲು. ಸೊ ಅವಳೆ ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ಲು. ಅವಳು ಮಾಡಾದ್ಮೇಲೆ ನಾನು ಕೊನೆಗೆ ಮಾಡಿದೆ.
ನಾನು ಗಂಡನ ಮನೇಲಿ ಇದೇ ಫಸ್ಟ್ ನಾನು ಇಲ್ಲಿ ಷಷ್ಠಿ ಪೂಜೆ ಮಾಡ್ತಾ ಇರೋದು. ಹೋದ ವರ್ಷವೂ ಮಾಡಲಿಲ್ಲ, ಯಾಕೆಂದರೆ ಪ್ರೆಗ್ನೆಂಟ್ ಆಗಿದೆ ನೋಡಿ, ಹಾಗಾಗಿ ಮಾಡಲಿಲ್ಲ. ಇನ್ನು ಅದ್ರ ವರ್ಷವೂ ಮಾಡೋಕ್ಕಾಗಲಿಲ್ಲ. ಆಗ ತಾಯಿ ಮನೇಲಿದ್ದೆ ನಾನು, ಮದುವೆ ಆಗಿ ಹೊಸದ್ರಲ್ಲಿ ತಾಯಿ ಮನೆಗೆ ಹೋಗಿದ್ದೆ. ಸೊ ಮಾಡೋಕ್ಕಾಗಲಿಲ್ಲ. ಈ ವರ್ಷ ಏನೋ ನನಗೆ ಕೂಡಿ ಬಂತು ನೋಡಿ ಟೈಮು, ಇಲ್ಲಿ ಮಾಡ್ತಾಯಿದ್ದೀನಿ. ಇನ್ನು ಪಾಪನೂ ಸಖತ್ ಅಳ್ತಾ ಇದ್ದ, ಇರ್ತಾನೆ ಇರಲಿಲ್ಲ. ಕೆಳಗೆ ಬೇರೆ ಬಿಡು ಅಂತ ಬೇರೆ ಅಳ್ತಾ ಇದ್ದ ಜೋರಾಗಿ. ಸೊ ನಾನು ಬಿಡಲಿಲ್ಲ. ಅಲ್ಲೆಲ್ಲ ಬದಿ ಆಗಿತ್ತು ಸಖತ್ತು, ಮಳೆಯೆಲ್ಲ ಜಾಸ್ತಿ ಹೋಯ್ದಿತ್ತಲ್ವ, ಹಾಗಾಗಿ ಸೊ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ವಿ, ಇನ್ನೇನು ಮುಗೀತಲ್ಲ ಅಂತ ಹೇಳ್ಬಿಟ್ಟು. ಅಲ್ಲಿರೋರೆಲ್ಲ ರೇಗಿಸ್ತಾಯಿದ್ರು, ಎಲ್ಲೂ ಇರಲ್ವಲ್ಲ ಸುಮ್ಮನೆ ಅಳ್ತೀಯಲ್ಲ ಅಂತ ಹೇಳ್ಬಿಟ್ಟು. ಇನ್ನು ನಾವು ಹೊರಡ್ತಾ ಇದ್ವಿ. ಇನ್ನು ಮನೆ ಹೋಗಿ ಸ್ವಲ್ಪ ತಿಂಡಿ ಮಾಡಿಕೊಂಡು ಮಕ್ಕಳನ್ನೆಲ್ಲ ಮಲಗಿಸಿ ನಾವು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋಬೇಕಾಗಿತ್ತಲ್ವ, ಹಾಗಾಗಿ ಇನ್ನು ನಾನು ಇವತ್ತು ಮೈಸೂರಿಗೆ ಹೋಗಬೇಕು. ಯಾಕೆ ಅಂತಂದರೆ ನನ್ನ ಫ್ರೆಂಡ್ದು ಮದುವೆ ಇದೆ. ಸೊ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವಳದು ಮದುವೆ ಇದೆ. ಅವಳದು ಮದುವೆ ಮುಗಿಸಿ ನಾನು ಭಾನುವಾರ ಮತ್ತೆ ನಾನು ಹೊರಗಡೆ ಹೋಗಬೇಕು. ಎಲ್ಲಿಗೆ ಅಂತಂದರೆ ಪಾಪುಗೆ ಮುಡಿ ಕೊಡೋದಿದೆ. ಸೊ ಅಲ್ಲಿಗೆ ನಾವು ಹೋಗಬೇಕು, ಆದಿಚುಂಚನಗಿರಿಗೆ. ಇನ್ನು ಮನೆಗೆ ಬಂದು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹಾಗೆಯೇ ಎಣ್ಗಾಯಿ ಪಲ್ಯ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಎಣ್ಗಾಯಿ ಪಲ್ಯ ಮಾಡ್ಕೊಳ್ತಾ ಇದ್ವಿ. ಅದಕ್ಕೇನಿಲ್ಲ, ಸಿಂಪಲಾಗಿ ಮಾಡ್ಕೊಳ್ಬಿಡ್ಬೋದು. ಹಾಗೆಯೇ ನಾನು ಸ್ವಲ್ಪ ಎಣ್ಗಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಣ್ಗಾಯಿ ಮಾಡ್ಕೊಳ್ತಾ ಇದ್ದೀವಿ. ನಾವು ಮನೆ ಹತ್ರನೇ ಬದನೇಕಾಯಿ ಗಿಡ ಹಾಕ್ಕೊಂಡಿದ್ವಲ್ಲ, ಅದೇ ಬದನೇಕಾಯಲ್ಲೇ ನಾನು ಇವತ್ತು ರೆಸಿಪಿ ಮಾಡ್ಕೊಳ್ತಾ ಇರೋದು. ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡಿದ್ದೀವಿ ಅಂತ ಇಲ್ಲೇ ತೋರಿಸ್ಕೊಳ್ತಾ ಇದ್ದೀನಿ ನೋಡಿ, ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಮಗೆ ಕ್ವಾಂಟಿಟಿ ಜಾಸ್ತಿನೇ ಬೇಕು, ಯಾಕೆ ಅಂತಂದರೆ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿನೇ ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ತೊಗೊಂಡಿದ್ದೀನಿ. ಇನ್ನು ಬದನೇಕಾಯಿನೆಲ್ಲ 2 ಪೀಸ್ ಮಾಡಿ ನೀರಿಗೆ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಟ್ಕೊಂಡ್ರೆ ಬದನೇಕಾಯಿ ಕಪ್ಪಗಾಗೋಗ್ಬಿಡುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ಇನ್ನು ನಾನು ಇದನ್ನ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೆ. ನಾನು ಹಳೆ ವ್ಲಾಗಲ್ಲಿ ಹಾಕಿದ್ದೆ ನೋಡಿ, ನಮ್ಮಮ್ಮ ಬಂದಿದ್ದಾಗ ನಮ್ಮಮ್ಮನಿಗೂ ಬದನೇಕಾಯಿ ಕೊಟ್ಟು ಕಳಿಸಿದ್ವಿ ಅಂತ. ಆಗ್ಲಿಂದನೂ ಸಹ ಈಗಲೂ ಬದನೇಕಾಯಿ ಇನ್ನೂ ಬಿಡ್ತಾಯಿದೆ ನಮ್ಮ ಗಿಡದಲ್ಲಿ. ನಾವೇನು ಬದನೇಕಾಯಿ ಗಿಡನ ಕಟ್ ಮಾಡಿಟ್ಟಿಲ್ಲ, ಬೆಳೀಲಿ ಅಂತಲೇ ಬಿಟ್ಟಿದ್ದೀವಿ. ಈಗಲೂ ಸಹ ಬದನೇಕಾಯಿಗಳನ್ನ ತೊಗೊಂಡು ಮನೆಗೆ ಅದನ್ನೇ ಬಳಸ್ಕೊಳ್ತೀವಿ, ಹೊರಗಡೆ ಏನು ತಗೊಳ್ಳೋದಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಆಡಿಸ್ಕೊಳ್ಳಿ. ಏಕೆಂದರೆ ಇದು ಗಟ್ಟಿಗಿದ್ರೇ ಚೆನ್ನಾಗಿರೋದು, ತುಂಬ ತೆಳ್ಳಗಾಗೋದ್ರೆ ಚೆನ್ನಾಗಿರಲ್ಲ. ಇನ್ನು ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲೆ, ಅರಿಶಿನ ಮತ್ತು ಒಂದು ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಬದನೇಕಾಯಿನ ಈ ಥರ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಅರ್ಧದಷ್ಟು ಬೆಂದ್ಕೊಬಿಡ್ಬೇಕು ಅದು ಎಣ್ಣೆಲೆ. ನೀವು ಮಸಾಲೆಯಾಗಿ ಬೇಯಿಸ್ಕೊತೀನಿ ಅಂತಂದರೆ ಅದು ಬೇಯೋದಿಲ್ಲ. ಹಾಗಾಗಿ ಸ್ವಲ್ಪ ಎಣ್ಣೆಲೆ ಒಂದು 50% ಅಷ್ಟು ಬೇಯಿಸ್ಕೊಂಡ್ರೆ, ಆಮೇಲೆ ಇನ್ನು 50% ಮಸಾಲೆ ಹಾಕಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀರು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟರೆ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಬದನೇಕಾಯಿ ಗೊಜ್ಜು ಅಂದರೆ ಎಣ್ಗಾಯಿ ಪಲ್ಯ ರೆಡಿನೇ ಆಗೋಗಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಸತಿ ಟ್ರೈ ಮಾಡಿ ನೋಡಿ. ಜಾಸ್ತಿ ಮಸಾಲೆನೇ ಇಲ್ಲ ಇದಕ್ಕೆ, ಸಿಂಪಲಾಗಿ ಮಾಡ್ಕೊಂಡು ಬಿಡ್ಬೋದು. ನನಗಂತೂ ಸಖತ್ ಹೊಟ್ಟೆ ಹಶ್ವಾಗ್ತಿತ್ತು, ಯಾಕೆಂತಂದರೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಹಸ್ವಾಗ್ತಿತ್ತು. ಸೊ ಆಗ ತಿನ್ಕೊಂಡೆ ನಾನು ಬೇಗ. ನಾನು ಕೂಡ ಅಮ್ಮನ ಮನೆಗೆ ಈಗ ರೀಚ್ ಆದೆ. ಬರೋವರೆಗೂ ಹತ್ತತ್ರ 6:45 ಆಗೋಯ್ತು. ಸೊ ಬಂದ ತಕ್ಷಣ ನನ್ನ ತಮ್ಮನಿಗೆ ಫೋನ್ ಮಾಡಿದ್ವಿ. ಸೊ ಅವನು ಕೆಲಸದಲ್ಲಿದ್ದ. ಹಾಗೆ ಬರ್ಬೇಕಾದ್ರೆ ಅವನು ಪಾನಿಪುರಿ ಮಸಾಲೆ ತಂದಿದ್ದ. ಸೊ ಅದನ್ನೇ ಮಾಡ್ಕೊಂಡು ತಿಂತಾಯಿದ್ದೀವಿ. ಅಷ್ಟೊತ್ತಲ್ಲಿ ಏನು ಟೀ ಕುಡಿಯೋದು ಅಂತ ಹೇಳಿಬಿಟ್ಟು ಮಸಾಲೆ ಮತ್ತು ಪಾನಿಪುರಿನೇ ಮಾಡ್ಕೊಂಡು ತಿಂತಾಯಿದ್ದೀವಿ. ಹಾಗೆ ನನ್ನ ಫ್ರೆಂಡ್ದು ಮದುವೆ ಇತ್ತಲ್ವ, ಶನಿವಾರ ಸಂಜೆ ರಿಸೆಪ್ಷನ್ ಇತ್ತು. ಇನ್ನು ಭಾನುವಾರ ಹೋಗೋಕ್ಕಾಗಲ್ಲ ಮದುವೆಗೆ ಅಂತ ಹೇಳ್ಬಿಟ್ಟು ರಿಸೆಪ್ಷನ್ಗೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿ ಆದೆ. ಸೊ ನಾವು 3 ಜನನೂ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾವು ಹೋಗೋವರೆಗೂ ಲೇಟ್ ಆಗೋಯಿತು. ಸ್ವಲ್ಪ ಗಿಫ್ಟೆಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗೋ ಗಂಟ ಲೇಟ್ ಆಯಿತು. ಸೊ ಪಾಪನೂ ಸಖತ್ ಅಳ್ತಿದ್ದ, ಇರ್ತಾನೆ ಇರಲಿಲ್ಲ ಅವನಿಗೆ ಸಖತ್ ನಿದ್ದೆ ಬಂದಿತ್ತು. ಹಾಗಾಗಿ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಅಲ್ಲಿ ಊಟಕ್ಕೆ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಬಟ್ ಅಲ್ಲೂ ಲೇಟ್ ಆಯಿತು. ಹಾಗೆ ಒಂದು ಸ್ವಲ್ಪ ತಿಂದ್ಕೊಂಡು ನಾವು ಹೊರಟ್ವಿ. ನಾವು ಮನೆಗೆ ಹೋಗೋ ಗಂಟನೇ ಹತ್ತತ್ರ 11 ಗಂಟೆ ಆಗೋಯಿತು ನೋಡಿ. ಇನ್ನು ಪಾಪುನು ಮಲಗಿಸಿ ನಾವು ಮಲ್ಕೊಂಡ್ವಿ. ಸೊ ಇದು ಸಂಡೇ ಮಾರ್ನಿಂಗ್ ಬ್ಲಾಗು. ನಾನು ಹೇಳಿದ್ದೆ ಅಲ್ವಾ, ಭಾನುವಾರ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದನೇ ನಾವು ಆದಿಚುಂಚನಗಿರಿಗೆ ಹೋಗಬೇಕು, ಪಾಪುಗೆ ಮುಡಿ ಕೊಡಬೇಕು ಅಂತ. ಸೊ ನಾವು ಹೊರಟ್ವಿ. 5 ಗಂಟೆಗಿದ್ದು ಹೊರಡೋ ಗಂಟೆ 6 ಗಂಟೆ ಆಯಿತು. ಸೊ ಪೆಟ್ರೋಲೆಲ್ಲ ಹಾಕಿಸ್ಕೊಂಡು ಹೊರಡ್ಬೇಕಾದ್ರೆ ರೋಡೇ ಕಾಣ್ತಾ ಇರಲಿಲ್ಲ. ಫುಲ್ಲು ಮಂಜು ಮುಚ್ಚೋಗಿತ್ತು, ರೋಡು ಫುಲ್ ಕ್ಲೋಸ್ ಆಗೋಗಿತ್ತು. ಹಾಗೆ ಸ್ವಲ್ಪ ನಿಧಾನಕ್ಕೆ ಹೋದ್ವಿ. ಚಳಿ ಬೇರೆ ಇತ್ತಲ್ವ, ಪಾಪು ಇದ್ನಲ್ವ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದಮೇಲೆ ಹೊರಡೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಗೋದಾರಿ ನಾವು ಹಾಗೆ ತಿಂಡಿ ಮಾಡ್ಕೊಂಡು ಹೊರಟ್ವಿ.
ಪಾಪಗೂ ಸ್ವಲ್ಪ ಏನಾದ್ರು ತಿನ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೇನು ನಾವು ಆದಿಚುಂಚನಗಿರಿ ರೀಚ್ ಆದ್ವಿ. ಸೊ 9 ಗಂಟೆ 9 ಕಾಲಿಗೆಲ್ಲ ರೀಚ್ ಆದ್ವಿ ನಾವು ಆದಿಚುಂಚನಗಿರಿನ. ಇವತ್ತಂತೂ ಸಖತ್ ರಶ್ ಇತ್ತು. ಏಕೆಂತಂದರೆ ಕಾಲಭೈರವೇಶ್ವರನ ದಿನ ಭಾನುವಾರನೇ ಆಗಿರೋದ್ರಿಂದ ಸಖತ್ ರಶ್ ಇತ್ತು. ನಾವು ಹೋಗೋಷ್ಟರಲ್ಲೇ ಜಾಸ್ತಿ ಜನನೇ ಸೇರೋಗಿದ್ರು. ಇನ್ನು ನಾವು ಮುಡಿ ಕೊಡೋ ಪ್ಲೇಸ್ಗೆ ಹೋಗ್ಬೇಕಿತ್ತಲ್ವ, ಸೊ ಹಾಗಾಗಿ ನಾವು ಮುಡಿ ಕೊಡೋ ಪ್ಲೇಸ್ ಏನಿದೆ ಅಲ್ಲಿಗೆ ಹೊರಟ್ವಿ. ಫಸ್ಟು ಮುಡಿ ಕೊಡೋ ಪ್ಲೇಸು ಯಾವ ಕಡೆ ಆಗಿತ್ತು ಅಂತಂದರೆ ಪ್ರಸಾದ ಕೊಡ್ತಾರೆ ನೋಡಿ, ಆ ಸೈಡ್ ಆಗಿತ್ತು. ಸೊ ಈ ಸೈಡು ನನಗೂ ಗೊತ್ತಿರಲಿಲ್ಲ, ನನ್ನ ಹಸ್ಬೆಂಡ್ ಕರ್ಕೊಂಡು ಬಂದಮೇಲೆ ಗೊತ್ತಾಗಿದ್ದು. ಇನ್ನು ಫಸ್ಟ್ನೇ ಮುಡಿ ಆಗಿರೋದ್ರಿಂದ ಇವನಿಗೆ ಮುಡಿ ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗ್ಬೇಕಲ್ವ, ಫಸ್ಟು ಮುಡಿನೇ ಆಗೋಗ್ಲಿ ಅಂದ್ಬಿಟ್ಟು ಬಂದ್ವಿ. ಸೊ ಅಲ್ಲೂ ಸಖತ್ ರಶ್ ಇತ್ತು. ಮುಡಿ ಸೇವೆ ಮಾಡೋರ ಹತ್ರನೇ 3 ಜನ 4 ಜನ ಇದ್ದರು. ಸೊ ನಾವು ವೆಯ್ಟ್ ಮಾಡಿ ಆಮೇಲೆ ಹೇಗೋ ಫೈನಲಿ ಆಯಿತು. ಪಾಪು ಒಂದು ಸಖತ್ ಅಳ್ತಿದ್ದ. ನನ್ನ ಮಗ ಒಬ್ಬನೇ ಅಲ್ಲ, ಅಲ್ಲಿರೋ ಮಕ್ಕಳೆಲ್ಲ ಅಳ್ತಿದ್ರು. ಯಾಕೆಂತಂದರೆ ತಲೆನ ಗಟ್ಟಿಗೆ ಹಿಡ್ಕೊಂಡು ಮುಡಿ ತೆಗಿತಾರಲ್ವ, ಸೊ ಹಾಗಾಗಿ ಅವಕ್ಕೆ ಹಿಂಸೆ ಅನಿಸುತ್ತೆ, ಹಾಗಾಗಿ ಅಳ್ತಾರೆ ಅಷ್ಟೇ ಮಕ್ಕಳುಗಳು. ಇನ್ನು ಪಾಪನು ಸ್ನಾನ ಮಾಡಿಸಿ ನಾನು ರೆಡಿಯಾಗಿ ಕೂತಿದ್ದೆ. ಇನ್ನೂ ಇವರಪ್ಪನೇ ಬಂದಿರಲಿಲ್ಲ. ನಾನು ಈ ಕಡೆ ಸೈಡ್ ಕೂತಿದ್ದೀನಿ, ಅವರು ನಾನೆಲ್ಲೋ ಹೊಂಟೋಗಿದ್ದೀನಿ ಅಂದ್ಬಿಟ್ಟು ಆ ಕಡೆ ಎಲ್ಲ ಹುಡುಕ್ತಾ ಇದ್ರಂತೆ. ಸೊ ಬಂದು ಬೈತಾಯಿದ್ರು. ಆಗ್ತಾನೆ ಮತ್ತೆ ಬೈಸ್ಕೊಂಡೆ ನಾನು. ಇನ್ನು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗೆ ಹೋಗ್ತಾ ಇದ್ದೀವಿ. ಪೂಜೆ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ ನಾವು. ಇನ್ನು ಪೂಜೆನ ಒಳಗೆ ಮಾಡಲ್ಲ ದೇವಸ್ಥಾನದ ಒಳಗೆ, ಅಲ್ಲೇ ಮೆಟ್ಲಲ್ಲಿ ಮಾಡ್ಕೋಬೇಕು ನಾವು. ಇನ್ನು ಕಾಯೆಲ್ಲ ಹೊಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪೂಜೆನೆಲ್ಲ ಮುಗಿಸ್ಕೊಂಡು ನಾವು ಹೊರಟು ಬಂದ್ವಿ. ಕಾಯಿಗೆ ಅರ್ಶಿನ ಕುಂಕುಮ ಇಡಿ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋಗ್ತಾಯಿದ್ವಿ. ಅಲ್ಲೂ ಅನ್ನ ಸಾರು ಕೊಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಇನ್ನು ಪಾಪನೂ ಅಷ್ಟರಲ್ಲಿ ಮಲ್ಕೊಂಡ್ಬಿಟ್ಟಿದ್ದ. ಸೊ ಸ್ವಲ್ಪ ಅವನಿಗೆ ಒಂದೇ ತುತ್ತಷ್ಟು ಪ್ರಸಾದನ ಹಾಕಿ ತಿಂದ. ಅವನು ಕೂಡ ತಿಂದು ಮಲ್ಕೊಂಡೇ ಬಿಟ್ಟ. ಸೊ ಪ್ರಸಾದನ ತೊಗೊಂಡ್ವಿ ಮನೆಗೆ ಅಂತ ಹೇಳ್ಬಿಟ್ಟು ತೊಗೊಂಡು ನಾವು ಇನ್ನೇನು ಹೊರಟ್ವಿ. ನಾವು ಹೊರಡೋವರೆಗೂ 12 ಗಂಟೆ 12:30 ಆಗೋಯಿತು. ಸೊ ಬೇಗನೆ ಆಯಿತು ಅಂತ ಅನಿಸುತ್ತೆ, ಅಷ್ಟು ರಶಲ್ಲಿ ನಾವು ಬೇಗನೆ ಹೊರಟ್ವಿ. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ನಾವು ಹೊರಟ್ವಿ. ಹಾಗೆ ಹೋಗ್ತಾ ಗೋಲಿ ಸೋಡಾ ಕೊಡಿಸಿ ಅಂತ ಹೇಳಿದೆ ನನ್ನ ಹಸ್ಬೆಂಡ್ಗೆ. ಸೊ ಗೋಲಿ ಸೋಡಾ ಕುಡ್ಕೊಂಡು ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು. ಗೋಲಿ ಸೋಡಾ ಕುಡಿದ್ರೆ ಆ ಬಿಸಿಲಲ್ಲಿ ತಣ್ಣಗಿರೋ ಪಾನಿ ಏನಾದ್ರು ಕುಡಿದ್ರೆ ಒಂದು ಸ್ವಲ್ಪ ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ. ಸೊ ಹಾಗೆಯೇ ಕುಟ್ಕೊಂಡು ಹೊರಟ್ವಿ.
ಸೊ ಗೋಳಿ ಸೋಡಾ ಎಲ್ಲ ಕುಡ್ಕೊಂಡು ಹಾಗೆ ಮುಂದೆ ಬಂದ್ವಿ KRS ಹತ್ರ. ಸೊ ಅಲ್ಲೆಲ್ಲ ಫಿಶ್ ಫ್ರೈ ಎಲ್ಲ ಮಾಡ್ತಿದ್ರಲ್ವ, ನನಗಂತೂ ಫಿಶ್ ಅಂದರೆ ಮೊದಲೇ ಇಷ್ಟ. ಸೊ ಹಾಗೆ ತಿನ್ಕೊಂಡು ಹೋಗೋಣ, ಪಾಪಗೂ ಒಂಚೂರು ಟೇಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರಬೇಕಾದ್ರೆ ಫಿಶ್ಶು ತಿನ್ಕೊಂಡು ಹೊರಟ್ವಿ. ನೀವೆಲ್ಲ ಅಂದ್ಕೊಳ್ಬಹುದು ಭಾನುವಾರ ದೇವಸ್ಥಾನಕ್ಕೆ ಹೋಗಿ ಫಿಶ್ ತಿಂತಿದ್ದಾರೆ ಅಂತ. ಹೌದು, ನಮ್ಮ ದೇವರಿಗೆ ಮರಿ ಒಪ್ಪಿಸ್ತಾರೆ, ಆದ್ದರಿಂದ ನಾವು ತಿಂದರೂ ಏನು ತೊಂದರೆ ಇಲ್ಲ, ಹಾಗಾಗಿ ತಿನ್ಕೊಂಡು ಹೋದ್ವಿ. ಇನ್ನು ಪಾಪನು ಒಂದು ಸ್ವಲ್ಪ ತಿಂದು ಮತ್ತೊಂದು ತಿನ್ನಲೇ ಇಲ್ಲ, ಬೇಡ ಬೇಡ ಅಂತ ಅಳ್ತಾ ಇದ್ದ. ಸೊ ತಿಂದ್ಕೊಂಡು ನಾವು ಹೊರಟ್ವಿ. ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ, ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ನೀರು ಹರಿತಾ ಇತ್ತು, ಅದ್ರ ಪಕ್ಕನೇ ಕೂತ್ಕೊಂಡು ತಿನ್ಕೊಂಡು ಹೋದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫೀಲು. ನನಗೆ ಈ ಥರ ನೀರು ಪ್ಲೇಸಲ್ಲಿ ತಿನ್ನೋದು, ಯಾವ್ದಾದ್ರು ಹೊಲದ ಸೈಡಲ್ಲಿ ಊಟ ಗೀಟ ಮಾಡೋದು ಮರದ ಕೆಳಗೆ ಅಂದರೆ ತುಂಬಾ ಇಷ್ಟ. ಸೊ ಖುಷಿಯಿಂದನೇ ತಿಂತೀನಿ. ಸೊ ಹಾಗೆ ನಾವು ಮೀನೆಲ್ಲ ತಿನ್ಕೊಂಡು ಮನೆಗೆ ಹೊರಟ್ವಿ. ಇದಿಷ್ಟು ನನ್ನ ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿರುತ್ತೆ. ನಾವು ಹೋಗೋವರೆಗೂ 2:30 ಆಗೋಯಿತು. ಸೊ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮುಗಿಸಿ ಮಲ್ಕೊಂಡಿದ್ದಾಯಿತು. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.